ಶೆಟ್ಟರ 105ನೇ ಆರಾಧನಾ ಮಹೋತ್ಸವಕ್ಕೆ ನಮ್ಮ ಸ್ಟೇಜ್ ಮೇಲೆ ಬಂದಿರುವ ಎಲ್ಲ ಗಣ್ಯರಿಗೂ ಸುಸ್ವಾಗತ ಕೋರುತ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವ ನಮ್ಮ ಬಂಧು ಬಾಂಧವರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಸಭೆ ಸಮಾರಂಭಕ್ಕೆ ಇಷ್ಟು ಜನ ಸೇರಿರುವುದು ಏನಂದರೆ ಈ ದೊಡ್ಡಣ್ಣ ಶೆಟ್ಟರ ಮೇಲಿರೋ ಒಂದು ಭಕ್ತಿಭಾವ ಮತ್ತು ಒಂದು ದೇವಸ್ವರೂಪಿಯ ಒಂದು ನಮ್ಮ ಒಂದು ಮನಸ್ಸಿನಲ್ಲಿ ಏನು ನೆಲೆಸಿದ್ದಾರೆ ಅದು ನಮಗೆ ಈಗ ಅರಿವಾಗ್ತಾ ಇದೆ. ಯಾವುದೇ ಒಂದು ಆಹ್ವಾನ ಇಲ್ಲದೆ, ಯಾವುದೇ ಒಂದು ಸಾಧಾರಣ ಒಂದು ಪತ್ರಿಕೆಯಲ್ಲಿ ನಾವು ಒಂದು ಜಾಹೀರಾತನ್ನು ಕೊಟ್ಟರೆ ಇಷ್ಟು ಜನ ಬಂದು ಸೇರುವ ಈ ಒಂದು ಕಾರ್ಯಕ್ರಮದ ಒಂದು ಒಂದು ವಿಶೇಷತೆ ಅಥವಾ ಒಂದು ದೈವ ಒಂದು ಭಕ್ತಿ ಏನಿದೆ ಅದು ಎದ್ದು ಕಾಣ್ತಾ ಇದೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ಜನಾಂಗದ ಇಷ್ಟು ಜನಸಂಖ್ಯೆಯಲ್ಲಿ ಬಂದು ಸೇರಿರುವುದಕ್ಕೆ ನಮಗೆಲ್ಲರಿಗೂ ಆಧಾರದ ಸುಸ್ವಾಗತ. ಈ ಒಂದು ಆರಾಧನಾ ಮಹೋತ್ಸವ ಇಂದಿನಿಂದಲ್ಲ, ಸುಮಾರು 80 ವರ್ಷದಿಂದ ಹೆಚ್ಚಾಗಿ ಆಚರಣೆ ಮಾಡ್ತಾ ಬಂದು ಇದು ನಮ್ಮ ಜನಾಂಗಕ್ಕೆ ಒಂದು ಹಬ್ಬದ ವಾತಾವರಣ. ಈ ಒಂದು ಆರಾಧನೆ ಮಹೋತ್ಸವ ಒಂದು ದೊಡ್ಡಣ್ಣ ಶೆಟ್ಟರ ಒಂದು ಐಕ್ಯತೆ ಒಂದು ಪರಿಪಾಠವಾಗಿ ಬಂದಿದ್ರು ಕೂಡ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ವಾತಾವರಣ. ಮನೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಯಾರು ಬಂದಿರಲು ಅವರು ತಮ್ಮ ಮನೆಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮಗೆಲ್ಲರಿಗೂ ಅರಿವಿರುತ್ತೆ. ಇಷ್ಟಲ್ಲದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ನಮ್ಮ ನೆಚ್ಚಿನ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕಾಗುತ್ತೆ. ಯಾಕಂದರೆ ಅವರು ಸಾಧಾರಣವಾಗಿ ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಈ SLN ಸಂಸ್ಥೆ ಕಾರ್ಯಕ್ರಮ ಅಂದರೆ ಅವರು ಎಷ್ಟೇ ಯಾವುದೇ ಬ್ಯುಸಿ ಇದ್ದರೂ ಇಲ್ಲಿ ಬಂದು ತಮ್ಮ ಒಂದು ಭಕ್ತಿಭಾವನೆಯನ್ನು ತೋರಿಸಿ ದೊಡ್ಡಣ್ಣ ಶೆಟ್ಟರಿಗೆ ಹಾಗೂ ಈ ನಮ್ಮ ಜನಾಂಗದಕ್ಕೆ ನೆರೆದಿರೋರಿಗೆಲ್ಲ ನಾನಿದ್ದೀವಿ ಅಂತ ಒಂದು ಸಂದೇಶ ಸಾರೋದ್ರಲ್ಲಿ ಯಾವತ್ತೂ ಅವರು ಹಿಂದೆ ಹಾಕಿಲ್ಲ. ಹಾಗೂ ನಮ್ಮ ಜನಾಂಗದವ್ರಿಗೆ ಎಲ್ಲರಿಗೂ ಅರಿವಿದೆ, ದೊಡ್ಡ ಯಾವುದೇ ಕಾರ್ಯಕ್ರಮ ನಡೆದ್ರು ಇದರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಖಂಡಿತವಾಗೂ ಬಂದೇ ಬರ್ತಾರೆ, ಭಾಗವಹಿಸ್ತಾರೆ ಅಂತ. ಅವರ ಒಂದು ದೊಡ್ಡ ಕೊಡುಗೆ ನಮ್ಮ ಜನಾಂಗಕ್ಕೆ ಅಥವಾ ದೊಡ್ಡಣ್ಣ ಶೆಟ್ಟರಿಗೆ ನಾವೆಲ್ಲ ಸ್ಮರಿಸ್ಕೋಬೇಕಾಗಿರೋದು ನಮ್ಮ ಕನಸ್ಪೇಟೆ ಬಸ್ ಸ್ಟ್ಯಾಂಡ್ನ ಒಂದು ನಾಮಕರಣ ಮಾಡಿರೋದು. ಅದು ಒಂದು ಸಣ್ಣ ಕಾರ್ಯ ಅಲ್ಲ. ಕ್ಯಾಬಿನೆಟ್ ಅಂತಂದು ತುಂಬ ವಿರೋಧಗಳಿದ್ರೂ ಅದನ್ನು ಅಚಲವಾಗಿ ಇದು ಮಾಡಲೇಬೇಕು ಅಂತ ತುಂಬ ವರ್ಷಗಳ ಅವರ ಬೇಡಿಕೆಯನ್ನು ಲಾಸ್ಟ್ ಇಯರ್ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಯಾವತ್ತಿಗೂ ನಮ್ಮ ಸಂಸ್ಥೆಯವರು, ನಮ್ಮ ಜನಾಂಗದವರು ಅವರಿಗೆ ಚಿರಋಣಿ ಆಗಿ ಇರಲೇಬೇಕು ಅಂತ ನಾನಂತೂ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಜನಾಂಗದ ಮುಖ್ಯಸ್ಥರು ಸುದರ್ಶನ್ ಸರ್ ಅವರು ಕೂಡ ಎಲ್ಲ ಏನೇ ನಮ್ಮ ಬೇಡಿಕೆ ಇದ್ದರೂ ಮುಂದಾಳತ್ವ ವಹಿಸಿ ಅದನ್ನು ಸರ್ಕಾರದ ಮಟ್ಟದಲ್ಲಾಗಲಿ ಅಥವಾ ಯಾವುದೇ ಒಂದು ಅಧಿಕಾರಿ ಮಟ್ಟದಲ್ಲಾಗಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಒಂದು ಸಹಕಾರ ಕೊಡುತ್ತಾ ಹಿಂದೆ ನಿಂತುಕೊಂಡು ನಮ್ಮೆಲ್ಲ ಮುನ್ನಡೆಸುತ್ತಿರುವ ಸುದರ್ಶನ್ ಸರ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳಲೇಬೇಕು. ಅದು ನಾನು ಅವರು ಸ್ಟೇಜ್ ಮೇಲೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಈ ಒಂದು 3 ವರ್ಷದಿಂದ ನಾನೇನಿಲ್ಲಿ ಕಾರ್ಯ ಮಾಡ್ತಾ ಇದ್ದೀನಿ, ಅವರ ಒಂದು ಸಹಕಾರ ಎಷ್ಟಿದೆ ಅಂತ ನನಗೂ ಅಥವಾ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಅವರ ಒಂದು ಆ ಸಪೋರ್ಟ್ ನಿಜವಾಗ್ಲೂ ಹೇಳ್ತೀನಿ. ಏನೇ SLN ಸಂಸ್ಥೆ ಬಗ್ಗೆ ಇಂಥ ಕೆಲಸ ಆಗಬೇಕು ಅಂದರೆ ಅವರು ಬೇರೆ ಯಾವುದೇ ಕೆಲಸ ಕಾರ್ಯ ಇದ್ದರೂ ಫಸ್ಟ್ ಇದನ್ನು ಅಟೆಂಡ್ ಮಾಡಿ ನಮಗೆ ಏನು ಸೌಕರ್ಯ ಬೇಕು ಅಥವಾ ಏನು ಅನುಕೂಲ ಆಗಬೇಕು ಅದನ್ನೆಲ್ಲ ಮಾಡಿಕೊಡೋದ್ರಲ್ಲಿ ಶ್ರೀಯುತರು ಯಾವತ್ತೂ ಇಲ್ಲೇಟ್ ಹಾಕೋದಿಲ್ಲ. ಆಮೇಲೆ ಇದು ಅವರು ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡ್ತಾರೆ. ಏನೋ ನಾನು SLN ಸಂಸ್ಥೆಗೆ ಫೇವರ್ ಮಾಡ್ತೀನಿ ಆ ಒಂದು ದೃಷ್ಟಿಯಲ್ಲ, ಇದು ನನ್ನ ಜವಾಬ್ದಾರಿ. ಸಂಸ್ಥೆಗೋಸ್ಕರ ಏನೇ ವಿಷಯ ನಾವು ತಗೊಂಡೋದ್ರೂ 2 ಮಾತಿಂದ ಅದರ ಬಗ್ಗೆ ಅವರು ಇದು ಮಾಡಲಿಕ್ಕೆ ಮುಂದುವಹಿಸ್ತಾರೆ. ಹಾಗೆ ಈ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಕಮಿಟಿ ಬಂದ ಮೇಲೆ ನಿರಂತರವಾಗಿ ನಾವು ಇಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ 3 ವರ್ಷದಿಂದ ನಮ್ಮ ಕಾರ್ಯನಿರ್ವಹಿಸ್ತಾನೆ ಬರ್ತಾ ಇದ್ದೀವಿ. ತಾವೆಲ್ಲರೂ ಗಮನಿಸ್ಬೋದು, ಇಲ್ಲಿ ಬಂದಾಗಿಂದ ನಾವು ಏನೇನು ಕೆಲಸಗಳು ಮಾಡಿದ್ದೀವಿ ಅಂತ ಎಲ್ಲರಿಗೂ ನಮ್ಮ ಸಮಾಜದ ಬಂಧುಗಳಿಗೆ ಅರಿವಿದೆ. ಇಲ್ಲದಿರೋರು ಕೂಡ ನಾನು ಹೇಳೋದಿಷ್ಟೇ, ಇಲ್ಲಿ ಯಾರು ಏನೇ ಬಂದು ನಾವು ಸಂಸ್ಥೆ ಬಗ್ಗೆ ಅಥವಾ ಆಗಲಿ ಆಡಳಿತ ಮಂಡಳಿ ಸದಸ್ಯರ ಬಗ್ಗೆ ಆಗಲಿ ಅಧ್ಯಕ್ಷರ ಬಗ್ಗೆ ಆಗಲಿ ಮುಕ್ತವಾಗಿ ಚರ್ಚೆ ಮಾಡಿ ನಮ್ಮದೇನೇ ಒಂದು ಸಲಹೆ ಅಥವಾ ಸೂಚನೆಗಳಿದ್ದರೆ ತಿಳಿಸಿ ಅದನ್ನು ಚಾಚು ತಪ್ಪದಂಗೆ ಯಾವುದು ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗುತ್ತೋ ಅದನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಸಿದ್ಧವಿರುತ್ತೇವೆ. ಹಾಗೆ ಈಗ ನೀವು ನೋಡಿದ ಹಾಗೆ ಒಂದು ಬಿಲ್ಡಿಂಗ್ ಕಂಪ್ಲೀಷನ್ ಕೂಡ ಆಗ್ತಾ ಇದೆ, ಹೊಸ ಬ್ಲಾಕ್. ಅದು ನಮ್ಗೆ ಆಲ್ಮೋಸ್ಟ್ ಒಂದು 6 ತಿಂಗಳಲ್ಲಿ ಕಂಪ್ಲೀಷನ್ ಆಗುತ್ತೆ. ಅದಾದಮೇಲೆ ನಮಗೆ ಒಂದು 4 ಹೊಸ ಕೋರ್ಸ್ ಕೂಡ ತಗೋತಾ ಇದ್ದೀವಿ. BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, BCA, MCOM ಮತ್ತು ಈವ್ನಿಂಗ್ ಕಾಲೇಜು. ಯಾಕಂದರೆ ದೊಡ್ಡಣ್ಣ ಶೆಟ್ಟರ ಒಂದು ಆಶಯ ಏನಂದರೆ ವಿದ್ಯೆದಾನ ತುಂಬ ಅವರು ಆಗಿನ ಕಾಲದ ಅವರ ಒಂದು ಆಶಯ ಕೂಡ. ಹಾಗಾಗಿ ನಾವು ಇಲ್ಲಿ ವಿದ್ಯಾಸಂಸ್ಥೆಯಲ್ಲಿ
ಆದಷ್ಟು ಇದೇ ಹೊಸ ಕೋರ್ಸ್ಗಳನ್ನು ತಗೊಂಡ್ಬಂದು ಅವರ ಒಂದು ಏನು ಆಲೋಚನೆ ಅಥವಾ ದೂರ ದೃಷ್ಟಿ ಇತ್ತು ಅದರ ಬಗ್ಗೆ ನಾವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ನಾವು ದೃಷ್ಟಿಕೋನ. ಹಾಗೆಯೇ ಕೆಲವು ಟೀಕೆಗಳು ಬರುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದಂಗೆ ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ. ನಾವು ಕೂಡ ಅದೇ ಒಂದು ಪರಿಪಾಠವನ್ನು ಪಾಲಿಸ್ತಾ ಇದ್ದೀವಿ. ನಾವು ಮಾಡೋ ಕೆಲಸ ಮಾಡ್ತಾ ಇರ್ತೀವಿ, ಟೀಕೆ ಮಾಡೋದು ಮಾಡ್ತಾ ಇರ್ತಾರೆ. ಜನಾಂಗದವರು ಅದನ್ನ ಹೇಗೆ ತಗೋಬೇಕು ಅಂತ ಅವ್ರಿಗೆ ಗೊತ್ತಿದೆ. ಕೆಲಸ ಮಾಡೋರು ಯಾರು, ಮಾತಾಡೋರು ಯಾರು, ಸುಮ್ಮನೆ ಬಂದೋಗೋದು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಒಂದು ಅವಕಾಶ ಸಿಕ್ಕಿದೆ ನಮಗೆ, ಈ ಕಮಿಟಿಗಾಗಲಿ ನನಗಾಗಲಿ. ಆ ಸಮಯದಲ್ಲಿ ನಮ್ಮ ಕೈಲಿ ಆದಷ್ಟು ಕೆಲಸ ಮಾಡಲೇಬೇಕು, ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ. ಅದನ್ನು ಸ್ವೀಕಾರ ಮಾಡೋದು ನಮ್ಮ ಜನಾಂಗಕ್ಕೆ ಬಿಟ್ಟಿದ್ದು. ಇದರಲ್ಲಿ ಒಳ್ಳೇದಿದೆಯಾ ಅಥವಾ ಏನಿದೆ ಅಂತ ಕೆಲವರೆಲ್ಲ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ. ನಾನು ಅದೇನು ತಪ್ಪನ್ನಲ್ಲ, ಯಾಕಂದರೆ ಸಮಾಜದಲ್ಲಿ ಟೀಕೆ ಟಿಪ್ಪಣಿ ಕಾಮನ್ನು. ಬಟ್ ಆ ಟೀಕೆ ಟಿಪ್ಪಣಿ ಇಟ್ ಶುಡ್ ಬಿ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಸುಮ್ಮನೆ ನಾನು ಎಲ್ಲದಕ್ಕೂ ಟೀಕೆ ಮಾಡ್ತೀನಿ, ಹೋಗ್ತೀನಿ ಅಥವಾ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇಸ್ ಆಲ್ವೇಸ್ ವೆಲ್ಕಮ್ ಇನ್ ಡೆಮೋಕ್ರಸಿ ಅಥವಾ ಈ ಒಂದು ಪರಿಪಾಠದಲ್ಲಿ. ಹಾಗೆ ಇರಲಿ, ಅದೆಲ್ಲ ನಡೆಯುತ್ತೆ. ಹಾಗೆ ನಾನು ಒಂದು ಇಲ್ಲಿ ಬಂದು ತಿಳ್ಕೊಂಡಿದ್ದೇನೆಂದರೆ, ದೊಡ್ಡಣ್ಣ ಶೆಟ್ಟರು ಬೈ ಚಾನ್ಸ್ ಅವರು ಈ ಜನಾಂಗ ನೆನೆಸ್ಕೊಳ್ಳುತ್ತೆ ಅಂದರೆ ಅವರೊಂದು ದಾನ ಧರ್ಮ. ಸೊ ಇದನ್ನೆಲ್ಲ ತಾವು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಸಮಯ ತಗೊಳ್ಳೋದಿಲ್ಲ, ಯಾಕಂದರೆ ರಾಮಲಿಂಗಡಿ ಸಾಹೇಬರು ಬೇಗ ಹೊರಡಬೇಕಾಗಿದೆ. ನಮಗೆಲ್ಲರಿಗೂ ಈ ಒಂದು ಆರಾಧನೆ ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.